ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ದೆ ಆ್ಯಂಡ್ ಅದು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ ಯೂಸ್ ಮಾಡಿಕೊಂಡು ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡಿದ್ದೀವಿ. ಆ್ಯಂಡ್ ಅದರಲ್ಲಿ ನಾನ್ ಅಫಿಲಿಯೇಟ್ ಪ್ರಾಡಕ್ಟ್ ಇದ್ದರೆ ನಮಗೆ 0.5% ಕಮಿಷನ್ ಸಿಗುತ್ತೆ. ಆ್ಯಂಡ್ ಅಫಿಲಿಯೇಟ್ ಪ್ರಾಡಕ್ಟ್ಸ್ ನಾವೇನಾದರೂ ಸೇಲ್ಸ್ ಮಾಡಿದರೆ 10% ಕಮಿಷನ್ ಸಿಗುವಂಥದ್ದು. ಆ್ಯಂಡ್ ಅದರಲ್ಲಿ ನಿಮಗೆ ಫಾಲೋವರ್ಸ್ ಎಲ್ಲ ಏನೂ ನೆಸೆಸರಿ ಇರಲ್ಲ. 0 ಫಾಲೋವರ್ಸ್ ಇದ್ದರೂ ಕೂಡ ನೀವು ಕ್ರಿಯೇಟರ್ ಕ್ಲಬ್ ಯೂಸ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ. ಬಟ್ ಇವತ್ತು ನಾನು ವಿಶ್ ಲಿಂಕ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇರೋದು. ಸೊ ಈ ಒಂದು ವಿಶ್ ಲಿಂಕ್ ಅಪ್ಲಿಕೇಶನಲ್ಲಿ ನಮಗೆ ಅಪ್ ಟು 14% ಕಮಿಷನ್ ಸಿಗುತ್ತೆ. ಓಕೆ, ಮೀಶೋದಲ್ಲಾದರೆ ಬರೀ ನಾನ್ ಅಫಿಲಿಯೇಟ್ ಪ್ರಾಡಕ್ಟ್ಗೆ ಬರೀ 0.5 ಸಿಗ್ತಿತ್ತು ಆ್ಯಂಡ್ ಅಫಿಲಿಯೇಟ್ಗೆ 10%. ಆದರೆ ಈ ವಿಶ್ ಲಿಂಕಲ್ಲಿ 15%ವರೆಗೂ ನಮಗೆ ಕಮಿಷನ್ ಸಿಗುವಂಥದ್ದು. ತುಂಬ ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ ಇದೆ. ಈ ಒಂದು ವಿಶ್ ಲಿಂಕಲ್ಲಿ ನೀವು ಆರ್ಡರ್ ಮಾಡಿರುವ ಪ್ರಾಡಕ್ಟ್ಸೇ ನೀವು ಸೇಲ್ಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಎತ್ಕೊಂಡು ಬಿಟ್ಟು ಅದ್ರದ್ದು ಒಂದು ಲಿಂಕ್ ಕ್ರಿಯೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನಿಮ್ಮದು ನೀವೇ ಇವಾಗ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಂದರೆ, ನೀವು ಆ ಲಿಂಕ್ ಥ್ರೂ ಪರ್ಚೇಸ್ ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಕಮಿಷನ್ ಸಿಗುವಂಥದ್ದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನಿಮ್ಮದು ನೀವು ಕೂಡ ಪರ್ಚೇಸ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅರ್ನಿಂಗ್ ಮಾಡ್ಬೋದು. ಸೊ ಎಲ್ಲನೂ ಮಾಡ್ಬೋದು. ಆದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಕಂಪಲ್ಸರಿ ನಾವು ಸ್ಟೋರಿ, ಇನ್ಸ್ಟಾಗ್ರಾಮ್ ಪೋಸ್ಟ್, ರೀಲ್ ಸೊ ಆ ಥರ ಮಾಡಿಬಿಟ್ಟು ಅರ್ನಿಂಗ್ ಮಾಡಬೇಕಾಗಿತ್ತು. ಓಕೆನಾ? ಸೊ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಆದರೆ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡಬೇಕು ಅಂತಂದರೆ ಮಿನಿಮಮ್ 1000 ಫಾಲೋವರ್ಸ್ ಇರಬೇಕು ಇನ್ಸ್ಟಾಗ್ರಾಮಲ್ಲಿ. ಓಕೆನಾ? ಆ್ಯಂಡ್ ಯೂಟ್ಯೂಬಲ್ಲಿ 500 ಫಾಲೋವರ್ಸ್ ಇರಬೇಕು, ಸಬ್ಸ್ಕ್ರೈಬರ್ಸ್ ಇರಬೇಕು. ಸೊ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನೀವು ಲಿಂಕ್ನ ಅಟ್ಯಾಚ್ ಮಾಡಿಬಿಟ್ಟು ಅರ್ನಿಂಗ್ನ ಮಾಡ್ಬೋದು. ಓಕೆ, ಸೊ ನಿಮಗೆ ಯೂಟ್ಯೂಬಲ್ಲಿ 500 ಇದ್ದಾರೆ ಅಂತಂದರೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ 1000 ಫಾಲೋವರ್ಸ್ ಇದ್ದಾರೆ ಅಂತಂದರೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ತುಂಬ ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ ಇದೆ. ಆ್ಯಕ್ಚುಲಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಗಿಂತ ಈ ಒಂದು ವಿಶ್ ಲಿಂಕ್ ಯೂಸ್ ಮಾಡೋದು ನಾನು. ಬಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಯಾರಿಗೆ ಯೂಸ್ಫುಲ್ ಅಂತಂದರೆ 0 ಫಾಲೋವರ್ಸ್ ಇರೋರಿಗೆ ಅದು ತುಂಬಾ ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಇವಾಗ ಈ ವಿಶ್ ಲಿಂಕಲ್ಲಿ ನಿಮ್ಗೆ ಏನಾದರೂ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಸೊ ಹೇಗೆ ಕನೆಕ್ಟ್ ಮಾಡಬೇಕು, ಹೇಗೆ ಅರ್ನಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೋಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ಈ ಒಂದು ಆಲ್ರೆಡಿ ಇಲ್ಲಿ ನೀವು ನೋಡ್ಬೋದು ನನ್ನ ಅಕೌಂಟ್ ಇದಕ್ಕೆ ಲಿಂಕ್ ಇದೆ. ಓಕೆ, ಸೊ ನಿಮ್ಮದು ಅಕೌಂಟ್ ಲಿಂಕ್ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಾಂತಂದರೆ ಕ್ರೋಮ್ ಬ್ರೌಸರ್ ಥ್ರೂ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೊಬೈಲ್ ನಂಬರ್, ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಕೊಟ್ಬಿಟ್ಟು ಅಲೌ ವಿಶ್ ಲಿಂಕ್ ಅಂತ ಇದೆ ಅಲ್ವಾ, ಟು ಸೆಂಡ್ ಮೆಸೇಜಸ್ ಸಮಥಿಂಗ್. ಸೊ ಅದನ್ನು ಟಿಕ್ ಮಾರ್ಕ್ ಮಾಡಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ. OTP 3 ನೀವಿಲ್ಲಿ ಸೈನ್ ಅಪ್ ಆಗಬೇಕು. ಸೈನ್ ಅಪ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಕನೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಆರ್ ಟೆಲಿಗ್ರಾಮ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಕನೆಕ್ಟ್ ಮಾಡಿ. ಸೊ ಇವಾಗ ನಾನು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಅಥವಾ ಓಪನ್ ಬ್ರೌಸರ್ ಯಾವುದಾದ್ರೂ ಒಂದು ವೆಬ್ಸೈಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ಸೊ ನಿಮಗೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಫಾರ್ಗಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಇಮೇಲ್ ID ಅಥವಾ ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಕಳಿಸ್ತಾರೆ ಇನ್ಸ್ಟಾಗ್ರಾಮ್ ಅವರು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಕ್ರಿಯೇಟ್ ಮಾಡಿದಾದಮೇಲೆ ಮತ್ತೊಂದು ಸಲ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನಿಮಗೆ ಇನ್ಫಾರ್ಮೇಷನ್ ಸೇವ್ ಮಾಡಬೇಕು ಅಂತಂದರೆ ಸೇವ್ ಇನ್ಫೋ ಅಂತ ಕೊಡಿ, ಇಲ್ಲ ಅಂತಂದರೆ ನಾಟ್ ನೌ ಅಂತ ಕೊಡಿ. ಸೊ ನಾನಿವಾಗ ಸದ್ಯಕ್ಕೆ ನಾಟ್ ನೌ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಅಲೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ.
ಓಕೆ, ಸೊ ಅಲೋ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಸೊ ಇದು ನಾನು ಬೇರೆ ಅಕೌಂಟಿಂದ ಲಿಂಕ್ ಮಾಡಿದ್ದಕ್ಕೆ ನನಗೆ ಇಲ್ಲಿ ಇಷ್ಟೊಂದು ಫಾಲೋವರ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇದು ತುಂಬ ದಿವಸ ಪೈಲೆ ನಾನು ಮಾಡಿದ್ದಕ್ಕೆ 2000+ ಫಾಲೋವರ್ಸ್ ಅಂತ ಕೇಳಿದ್ದಾರೆ. ಆದರೆ ಇವಾಗ ಪ್ರೆಸೆಂಟ್ 1000+ ಫಾಲೋವರ್ಸ್ ಇದ್ದರೆ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇವಾಗ ಕನೆಕ್ಟ್ ಎಲ್ಲ ಆಗಿದೆ. ಆಗಿದ ಮೇಲೆ ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ನೀವು ಕನೆಕ್ಟ್ ಎಲ್ಲ ಆದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಆಗಿರೋದು ಕಾಣಿಸುತ್ತೆ. ಸೊ ಇವಾಗ ನೀವು ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇಲ್ಲ, ಓಕೆ, ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಫ್ಲಿಯೇಟ್ ಲಿಂಕ್ನ ಜನರೇಟ್ ಮಾಡಿಕೊಂಡು ಅದು ನಿಮ್ಮದು ನೀವಾದರೂ ಕ್ಲಿಕ್ ಮಾಡಿಬಿಟ್ಟು ಶಾಪಿಂಗ್ ಮಾಡ್ಬೋದು ಅಥವಾ ರಿಲೇಟಿವ್ಸ್, ಫ್ರೆಂಡ್ಸ್, ಸೊ ಯಾರಿಗಾದರೂ ಶೇರ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ, ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಏನೂ ಆರ್ಡರ್ ಮಾಡಿಲ್ಲ, ಓಕೆ, ಸುಮ್ಮನೆ ಜಸ್ಟ್ ಪ್ರಾಡಕ್ಟ್ ತೊಗೊಂಡು ನಾವು ಅರ್ನಿಂಗ್ ಮಾಡ್ತಾ ಇರೋದು. ಸೊ ಇದಕ್ಕೆ ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಾದರೂ ನೀವು ಪೋಸ್ಟ್ ಮಾಡ್ಬೋದು, ಯೂಟ್ಯೂಬಲ್ಲಾದರೂ ಮಾಡ್ಬೋದು, ಮತ್ತು ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ಅಂತ ಇದೆ ನೋಡಿ. ಸೊ ಸಿಂಗಲ್ ಪ್ರಾಡಕ್ಟ್ ಆದರೂ ಮಾಡ್ಬೋದು. ಸಿಂಗಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಜನ್ರೇಟ್ ಮಾಡಿದ್ರಿ ಅಂತಂದರೆ ಯಾರಿಗಾದರೂ ಶೇರ್ ಮಾಡ್ಬೋದು ಅಥವಾ ನಿಮ್ಮದು ನೀವು ಅರ್ನಿಂಗ್ ಮಾಡ್ಕೋಬೋದು. ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಮಾಡ್ತೀರಾ ಅಂತಂದರೆ ಅಲ್ಲಿ ನೀವು ರೀಲ್ಸ್ ಮಾಡ್ತೀರಾ ಅಂತಂದರೆ ಮೊದಲು ರೀಲ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿ ಆಟೋ DM ಅದೆಲ್ಲ ಮಾಡಬೇಕು. ಅದು ತುಂಬ ಲೆಂದಿ ಪ್ರೊಸೆಸ್ ಇದೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ದು. ಸೊ ನಿಮಗೇನಾದರೂ ಬೇಕು ಈ ಒಂದು ವಿಡಿಯೋ ಅಂದರೆ ಕಾಮೆಂಟಲ್ಲಿ ಸೊ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಹೇಗೆ ಇನ್ಸ್ಟಾಗ್ರಾಮ್ ಥ್ರೂ ಅರ್ನಿಂಗ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಜಸ್ಟ್ ನಾನು ಸುಮ್ಮನೆ ಒಂದು ಪ್ರಾಡಕ್ಟ್ ತೊಗೊಂಡು ಅರ್ನಿಂಗ್ ಮಾಡೋದು ತಿಳಿಸ್ತಾ ಇರೋದು. ಸೊ ಸಿಂಗಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಅಂತಿದೆ. ಅಂತಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಲಿಂಕ್ ನಾವು ಪೇಸ್ಟ್ ಮಾಡಬೇಕು. ಓಕೆ, ಸೊ ಅದು ಹೇಗೆ ಪೇಸ್ಟ್ ಮಾಡೋದು ಅಂತಂದರೆ ಇವಾಗ ನಾನು ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಳ್ತೀನಿ ಅಪ್ಲಿಕೇಶನ್. ವೈ? ಬಿಕಾಸ್ ಫ್ಲಿಪ್ಕಾರ್ಟಿಂದ ನಾವು ಸೇಲ್ಸ್ ಮಾಡಿದರೆ ಓಕೆ ಜಾಸ್ತಿ ಪರ್ಸೆಂಟ್ ಕಮಿಷನ್ ಸಿಗುತ್ತೆ, ಅಪ್ ಟು 14% ಸಿಗುತ್ತೆ ಕಂಪೇರ್ ಟು ಮೀಶೋ, ಮಿಂತ್ರಾ ಆ್ಯಂಡ್ ಆಲ್. ಓಕೆ, ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಕಮಿಷನ್ ಇರೋದು. ಓಕೆ, ಅದಕ್ಕೆ ನಾನು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ತೊಗೊಳ್ತೀನಿ ಒಂದು. ಸೊ ಗೈಸ್, ನಾನಿವಾಗ ಫ್ಲಿಪ್ಕಾರ್ಟಿಂದ ಈ ಒಂದು ಡ್ರೆಸ್ ಲಿಂಕ್ ನಾನು ಅಟ್ಯಾಚ್ ಮಾಡಬೇಕು. ಓಕೆ, ಇಲ್ಲಾಂತಂದರೆ ನನಗೆ ಇವಾಗ ಈ ಡ್ರೆಸ್ ಪರ್ಚೇಸ್ ಮಾಡೋದಿದೆ. ಸೊ ನಾನು ಅಫ್ಲಿಯೇಟ್ ಪ್ರೋಗ್ರಾಮ್ ಥ್ರೂ ಈ ಡ್ರೆಸ್ ಪರ್ಚೇಸ್ ಮಾಡಿದೆ ಅಂತಂದರೆ ನನಗೆ 14% ಕಮಿಷನ್ ಸಿಗುವಂಥದ್ದು. ಓಕೆ, ಸೊ ಇವಾಗ ಈ ಪ್ರಾಡಕ್ಟ್ ಲಿಂಕ್ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ಶೇರ್ ಆಪ್ಷನ್ ಇದೆ ಅಲ್ವಾ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಕೊಳ್ಳಿ ಮೊದಲು. ಓಕೆ, ಸೆಂಡ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಒಂದು ಲಿಂಕ್ ಕಾಣಿಸ್ತಿದೆ ಅಲ್ವಾ, ಅದಕ್ಕೆ ಲಾಂಗ್ ಪ್ರೆಸ್ ಮಾಡಿದರೆ ಈ ರೀತಿ ಬರುತ್ತೆ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ವಿಶ್ ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಇದೆ ಅಲ್ವಾ, ಇದಕ್ಕೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಂಕ್ ಇವಾಗ ಅಟ್ಯಾಚ್ ಆಗಿದೆ. ಸೊ ಕೆಳಗಡೆ ಕ್ರಿಯೇಟ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು, ಯುವರ್ ಸಿಂಗಲ್ ಪ್ರಾಡಕ್ಟ್ ವಿಶ್ ಲಿಂಕ್ ಈಸ್ ಲೈವ್, ರೆಡಿ ಟು ಬೂಸ್ಟ್ ಯುವರ್ ಅರ್ನಿಂಗ್, ಶೇರ್ ಯುವರ್ ವಿಶ್ ಲಿಂಕ್ಸ್ ನೌ. ಸೊ ಇವಾಗ ನಮ್ಮ ವಿಶ್ ಲಿಂಕ್ ಲೈವ್ ಇದೆ. ಓಕೆ, ಈ ಒಂದು ಪ್ರಾಡಕ್ಟ್ ಲೈವ್ ಆಗಿದೆ. ಸೊ ನೀವು ಈ ಒಂದು ಲಿಂಕ್ ಮುಖಾಂತರ ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶೇರ್ ವಿಶ್ ಲಿಂಕ್ ಅಂತ ಇದ್ದಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಕೊಂಡು ಇದು ಜಸ್ಟ್ ನಿಮ್ಮ ವಾಟ್ಸಪ್ಗೆ ಸೆಂಡ್ ಮಾಡ್ಕೊಳ್ಳಿ ಮೊದಲು. ಓಕೆ, ಸೊ ಸೆಂಡ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಪ್ರಾಡಕ್ಟ್ ಥ್ರೂ ನೀವೇನಾದರೂ ಆರ್ಡರ್ ಮಾಡಿದ್ರಿ ಫ್ಲಿಪ್ಕಾರ್ಟಲ್ಲಿ ಅಂತಂದರೆ 14% ಕಮಿಷನ್ ಏನು ಸಿಗಬೇಕಲ್ವ ಈ ಡ್ರೆಸ್ದು, ಸೊ ಅದು ನಿಮ್ಮ ಮೀಶೋದಲ್ಲಿ ಜಮಾ ಆಗುತ್ತೆ ಅಷ್ಟು ದುಡ್ಡು. ಸೊ ನೀವು ಈ ಲಿಂಕ ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ ಹಾಕೋಬಹುದು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೋಬಹುದು. ಸೊ ನಿಮ್ಮ ಇಷ್ಟ, ಎಲ್ಲಿ ನಿಮಗೆ ಅರ್ನಿಂಗ್ ಮಾಡಬೇಕು ಅಂತ ಅನಿಸುತ್ತೆ, ಯಾವ ಪ್ಲ್ಯಾಟ್ಫಾರ್ಮ್ ಮೇಲೆ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಿ ಈ ಒಂದು ಲಿಂಕ್ನ ಶೇರ್ ಮಾಡಿ. ಓಕೆ, ಶೇರ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸೊ ಅವರು ಕ್ಲಿಕ್ ಮಾಡಿಬಿಟ್ಟು ಏನಾದರೂ ಆರ್ಡರ್ ಮಾಡಿದ್ರು ಅಂತಂದರೆ ಇದು ಎಷ್ಟು ಅಮೌಂಟ್ದು ಡ್ರೆಸ್ ಇದೆಯಲ್ವ ಅಷ್ಟು ಅಮೌಂಟ್ದು 14% ನಿಮಗೆ ಕಮಿಷನ್ ಸಿಗುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಈ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ.
ಓಕೆ. ಸೊ ಯಾರಾದರೂ ಕ್ಲಿಕ್ ಮಾಡಿದ್ರು ಅಂತಂದರೆ ಈ ಲಿಂಕ್ ಮೇಲೆ, ಸೊ ನಾನಿದು ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು ಅಲ್ವಾ, ಸೊ ಫ್ಲಿಪ್ಕಾರ್ಟ್ ಡೈರೆಕ್ಟ್ ಓಪನ್ ಆಗುತ್ತೆ ಅವರಿಗೆ. ಸೊ ಈ ರೀತಿಯಾಗಿ ಇಂಟರ್ಫೇಸ್ ಕಾಣಿಸುತ್ತೆ. ಓಕೆ, ನೋಡ್ತಾರೆ ಡ್ರೆಸ್, ಚೆನ್ನಾಗಿದೆ, 1259 ಎಲ್ಲ ನೋಡ್ತಾರೆ, ರೇಟಿಂಗ್ಸ್ ಎಲ್ಲ ಇಷ್ಟ ಆಯಿತು ಅಂತಂದರೆ ಬೈ ನೌ ಮೇಲೆ ಕ್ಲಿಕ್ ಮಾಡು, ಆರ್ಡರ್ ಮಾಡ್ಕೊಳ್ತಾರೆ. ಸೊ ಆಫ್ಟರ್ ರಿಟರ್ನ್ ಪೀರಿಯಡ್ ಎಲ್ಲ ಮುಗ್ದು ಹೋಗುತ್ತೆ ಅಲ್ವಾ, ಸೊ ಆವಾಗ 14% ಕಮಿಷನ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಂದರೆ ವಿಶ್ ಲಿಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಇಲ್ಲಾಂತಂದರೆ ನಿಮ್ಮದು ನೀವು ಈ ಥರ ವಿಶ್ ಲಿಂಕ್ ಕ್ರಿಯೇಟ್ ಮಾಡಿಕೊಂಡು ಅರ್ನಿಂಗ್ ಕೂಡ ಮಾಡ್ಕೋಬೋದು. ಬೇರೆಯವ್ರಿಗೆ ನಮಗೆ ಕಳ್ಸೋಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟೊಂದು ಫಾಲೋವರ್ಸ್ ಇಲ್ಲ ಅನ್ನೋರು ನಿಮ್ಮದು ನೀವೇ ಏನಾದರೂ ಆರ್ಡರ್ ಮಾಡ್ತೀರಲ್ವ ಫ್ಲಿಪ್ಕಾರ್ಟಲ್ಲಿ, ಸೊ ಆವಾಗ ಅರ್ನಿಂಗ್ನ ಮಾಡ್ಕೋಬೋದು. ಸೊ ಇದು ಫ್ಲಿಪ್ಕಾರ್ಟ್ ಆಯಿತು. ಸೊ ಇದೇ ಥರ ನೀವು ಮೀಶೋ, ಮಿಂತ್ರಾ, ಸೊ ಏನೆಲ್ಲ ಅಪ್ಲಿಕೇಶನ್ಸಲ್ಲಿತ್ತು ನೋಡಿ, ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನಿಂದ ನೀವು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ಬೋದು. ಓಕೆ, ಸೊ ಕಂಪೇರ್ ಟು ಮೀಶೋ ಕ್ರಿಯೇಟರ್ ಕ್ಲಬ್ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಈಸಿ ಇದೆ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು? ಯಾವುದು ಚೆನ್ನಾಗಿದೆ? ಮೀಶೋ ಕ್ರಿಯೇಟರ್ ಕ್ಲಬ್ ಚೆನ್ನಾಗಿದೆಯಾ ಅಥವಾ ವಿಶ್ ಲಿಂಕ್ ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.